Dear friends, welcome to Inquest. ಈ ತರಗತಿಯಲ್ಲಿ 22ನೇ ಏಪ್ರಿಲ್ 2022ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದೀವಿ. ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಾ ಇರತಕ್ಕಂತ ಎಲ್ಲ ದಿನಪತ್ರಿಕೆಗಳಿಂದ ಸೋರ್ಸ್ ಮಾಡಿರ್ತೇವೆ. And at the end of the presentation, we will have given Inquest challenge quiz. ಇದರಲ್ಲಿ first 10 students who give the correct answers will be acknowledged in the next presentation. And articles ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳಿರ್ತೀವಿ, ಅದಕ್ಕೆ ಉತ್ತರವನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀಬಹುದಾಗಿರುತ್ತೆ. ಈ ಎಲ್ಲ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರುತ್ತವೆ. So before getting into today's articles, these are the key answers of Inquest challenge number 141, and we appreciate Shramishta, Nagaraj, Veeresh, Veerasheva, Shakuntala, Praveen, Harish, Rupa, Basamma, Praveen, and many others also have given correct answers. Thank you very much for your participation. With this, let's get into the first article. So ಮೊದಲನೇ article, World Earth Day ಅಥವಾ ವಿಶ್ವ ಭೂಮಿಯ ದಿನ ಅಂತ ಕರಿತೀವಿ. ಸೊ ಈ ಒಂದು ದಿನವನ್ನ ನಾವು ಪ್ರತಿ ವರ್ಷ ಏಪ್ರಿಲ್ 22ನೇ ತಾರೀಕು ಆಚರಣೆ ಮಾಡ್ತೀವಿ. ಸೊ ಈ ಒಂದು ಆಚರಣೆ ಮಾಡ್ತಕ್ಕಂಥ ಉದ್ದೇಶ ಏನು ಅಂದ್ರೆ ಟು ಡೆಮಾನ್ಸ್ಟ್ರೇಟ್ ಸಪೋರ್ಟ್ ಫಾರ್ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್, ಅಂದ್ರೆ ನಮ್ಮ ಒಂದು ಪರಿಸರ ರಕ್ಷಣೆಗೆ ಬೆಂಬಲವನ್ನು ಪ್ರದರ್ಶನ ಮಾಡ್ಲಿಕ್ಕೆ ಈ ಒಂದು ದಿನವನ್ನ ಆಚರಣೆ ಮಾಡ್ತೀವಿ. ಸೊ ಮೊಟ್ಟ ಮೊದಲ ಬಾರಿಗೆ ಈ ದಿನವನ್ನ ನಾವು ಯಾವ ವರ್ಷದಲ್ಲಿ ಆಚರಣೆ ಮಾಡಿದ್ವಿ ಅಂತ ಕೇಳಿದ್ರೆ 1970ರಲ್ಲಿ ಆಚರಣೆ ಮಾಡಿರ್ತೀವಿ. ಸೊ ಈ ಒಂದು ಕಾನ್ಸೆಪ್ಟ್ ನ ಪ್ರಪೋಸ್ ಮಾಡಿದ್ಯಾರು ಮೊಟ್ಟ ಮೊದಲ ಬಾರಿಗೆ ಅಂದ್ರೆ ಜಾನ್ ಮೆಕ್ಕೊನೆಲ್ ಅಂತ ಕರಿತೀವಿ. ಸೊ ಇವರು ಒಂದು ಕಾನ್ಫರೆನ್ಸ್ ನಡೀತಾ ಇರುತ್ತೆ. ಯಾವ ಕಾನ್ಫರೆನ್ಸ್ ಅಂದ್ರೆ ಯುನೆಸ್ಕೋ ಕಾನ್ಫರೆನ್ಸ್ ನಡೀತಾ ಇರುತ್ತೆ. ಎಲ್ಲಿ ಅಂದ್ರೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ನಡೀತಾ ಇರುತ್ತೆ. ಸೊ ಯಾವ ವರ್ಷದಲ್ಲಿ ಅಂದ್ರೆ 1969ನಲ್ಲಿ ಒಂದು ಕಾನ್ಫರೆನ್ಸ್ ನಡೀತಾ ಇರುತ್ತೆ. ಸೊ ಆ ಒಂದು ಕಾನ್ಫರೆನ್ಸ್ ಅಲ್ಲಿ ದೇರ್ ಶುಡ್ ಬಿ ಅ ಡೇ ಟು ಹಾನರ್ ದಿ ಅರ್ತ್ ಅಂಡ್ ಕಾನ್ಸೆಪ್ಟ್ ಆಫ್ ಪೀಸ್ ಅಂತ ಇವರು ಪ್ರಪೋಸ್ ಮಾಡ್ತಾರೆ. ಅಂದ್ರೆ ಈ ಭೂಮಿಯನ್ನ ನಾವು ಗೌರವ ಕೊಡ್ಲಿಕ್ಕೆ ಮತ್ತೆ ಶಾಂತಿಯ ಪರಿಕಲ್ಪನೆಯನ್ನ ಗೌರವಿಸ್ಲಿಕ್ಕೆ ನಾವು ಒಂದು ದಿನವನ್ನ ನಾವು ಡೆಡಿಕೇಟ್ ಮಾಡಬೇಕು ಅಂತ ಪ್ರಪೋಸ್ ಮಾಡ್ತಾರೆ. ಸೊ ಅವ್ರು ಪ್ರಪೋಸ್ ಮಾಡಿದ್ದು 1969ನಲ್ಲಿ. ಇಮಿಡಿಯೇಟ್ಲಿ ನೆಕ್ಸ್ಟ್ ಇಯರ್ ಇಂದಾನೆ ಅಂದ್ರೆ 1970 ಇಂದಾನೆ ಈ ಅರ್ತ್ ಡೇ ಅನ್ನೋದನ್ನ ನಾವು ಸೆಲೆಬ್ರೇಟ್ ಮಾಡ್ತಾ ಬರ್ತೀವಿ. ಅದಾದ್ಮೇಲೆ ಈ ಅರ್ತ್ ಡೇಗೆ ಸಂಬಂಧಪಟ್ಟಂತೆ ಒಂದು ಲ್ಯಾಂಡ್ ಮಾರ್ಕ್ ಇವೆಂಟ್ ಏನು ಅಂದ್ರೆ ಸೊ 2016ರ ಭೂ ದಿನ ಏನಿರುತ್ತೆ ಆ ದಿನದಂದು ನಾವು ಪ್ಯಾರಿಸ್ ಅಗ್ರಿಮೆಂಟ್ ನ ಅಕ್ಸೆಪ್ಟ್ ಮಾಡ್ತೀವಿ. ಸೊ ಪ್ಯಾರಿಸ್ ಒಪ್ಪಂದವನ್ನ ನೀವು ಸುಮಾರಷ್ಟು ಬಾರಿ ಕೇಳಿರ್ತೀರಾ. ಸೊ ಪ್ಯಾರಿಸ್ ಅಗ್ರಿಮೆಂಟ್ ಅಂದ್ರೆ ಏನು ಅಂದ್ರೆ ಆವರೇಜ್ ಟೆಂಪರೇಚರ್ ಏನಿರುತ್ತೆ, ಸರಾಸರಿ ತಾಪಮಾನ ಏನಿರುತ್ತೆ, ಸೊ ಇದನ್ನ 2 ಡಿಗ್ರಿ ಸೆಲ್ಸಿಯಸ್ ಗಿಂತ ಮೀರಿಸಬಾರದು ಅನ್ನುವಂತ ಒಂದು ಟಾರ್ಗೆಟ್ ನ ನಾವು ಪ್ಯಾರಿಸ್ ಅಗ್ರಿಮೆಂಟ್ ಅಂತ ಕರಿತೀವಿ. ಸೊ ಈ ಒಂದು ಅಗ್ರಿಮೆಂಟ್ ಗೆ ಯುನೈಟೆಡ್ ಸ್ಟೇಟ್ಸ್ ಆಗಿರ್ಬೋದು, ಯುನೈಟೆಡ್ ಕಿಂಗ್ಡಮ್ ಆಗಿರ್ಬೋದು, ಚೈನಾವನ್ನು ಸೇರಿಸಿ 120 ರಾಷ್ಟ್ರಗಳು ಸಹಿ ಹಾಕಿರ್ತವೆ. ಸೊ ದಿಸ್ ಇಸ್ ದಿ ಲ್ಯಾಂಡ್ ಮಾರ್ಕ್ ಇವೆಂಟ್ ವಿತ್ ರೆಸ್ಪೆಕ್ಟ್ ಟು ಅರ್ತ್ ಡೇ ಅನ್ನೋದು ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಇನ್ವೆಸ್ಟ್ ಇನ್ ಅವರ್ ಪ್ಲಾನೆಟ್, ಅಂದ್ರೆ ನಮ್ಮ ಗ್ರಹದಲ್ಲಿ ಹೂಡಿಕೆ ಮಾಡಿ. ಹೂಡಿಕೆ ಅಂದ್ರೆ ಇಟ್ ಇಸ್ ನಾಟ್ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್. ನಮ್ಮ ಪ್ಲಾನೆಟ್ ನ ಸೇವ್ ಮಾಡೋದಕ್ಕೆ ಏನೇನ್ ನಾವು ಕೆಲಸಗಳನ್ನ ಮಾಡಬೇಕು ಅದನ್ನ ನಾವು ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಸೊ ಅದಾದ್ಮೇಲೆ ಈ ವರ್ಷದ ಅರ್ತ್ ಡೇ ಏನಿದೆ ಇದರಲ್ಲಿ 5 ಪ್ರಮುಖ ಪ್ರೋಗ್ರಾಮ್ಸ್ ಅಥವಾ ಕಾರ್ಯಕ್ರಮಗಳು ಇರುತ್ತೆ. ಸೊ ಆ ಕಾರ್ಯಕ್ರಮಗಳು ಯಾವ್ದು ಅಂತ ನಾವ್ ಇಲ್ಲಿ ಪಟ್ಟಿ ಮಾಡಿರ್ತೀವಿ. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಗೋ ಥ್ರೂ ದ ಇನ್ಫಾರ್ಮೇಶನ್. ಹಾಗಿದ್ರೆ ಈ ನಿಟ್ಟಿನಲ್ಲಿ ನಾವು ನಿಮ್ಗೆ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ ಅರ್ತ್ ಡೇ ಹೇಗಿದೆಯೋ ಅದೇ ರೀತಿ ಅರ್ತ್ ಅವರ್ ಅನ್ನೋದನ್ನ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಸೊ ವಾಟ್ ಈಸ್ ಅರ್ತ್ ಅವರ್ ಅನ್ನೋದನ್ನ ತಿಳಿಸ್ಬೇಕಾಗಿರುತ್ತೆ. ಅದಾದ್ಮೇಲೆ ಇದನ್ನ ನಾವು ಪ್ರತಿ ವರ್ಷ ಯಾವ ದಿನವನ್ನ ವೆನ್ ಇಟ್ ಈಸ್ ಅಬ್ಸರ್ವ್ಡ್ ಎವ್ರಿ ಇಯರ್, ಪ್ರತಿ ವರ್ಷ ಇದನ್ನ ಯಾವ ದಿನದಂದು ನಾವು ಅಬ್ಸರ್ವ್ ಮಾಡ್ತೀವಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ತಿಳಿಸ್ಬೇಕಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ನಿಮ್ಗೆ ಎನ್ವಿರಾನ್ಮೆಂಟ್ ರಿಲೇಟೆಡ್ ಇಶ್ಯೂಸ್ ಬಂದಾಗ ಡೆಫಿನೆಟ್ಲಿ ಇದನ್ನ ಒನ್ ಆಫ್ ದಿ ಕಾಂಪೊನೆಂಟ್ ಆಗಿ ನೀವು ಇನ್ಕ್ಲೂಡ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಸೆಕೆಂಡ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಯುನೆಸ್ಕೋ ಡೆಸಿಗ್ನೇಟ್ಸ್ 8 ನ್ಯೂ ಗ್ಲೋಬಲ್ ಜಿಯೋ ಪಾರ್ಕ್ಸ್. ಹೊಸದಾಗಿ 8 ಜಿಯೋ ಪಾರ್ಕ್ ಗಳನ್ನ ಗೊತ್ತುಪಡಿಸಿದೆ. ಸೊ ನಿಮ್ಗೆಲ್ಲ ಯುನೆಸ್ಕೋ ಹೆರಿಟೇಜ್ ಸೈಟ್ಸ್ ಬಗ್ಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ಸೊ ಪಾರಂಪರಿಕ ತಾಣಗಳು ಅಂತ ಕರಿತೀವಿ. ದಟ್ ಈಸ್ ಡಿಫ್ರೆಂಟ್. ನಾನು ಇವತ್ತು ಮಾತಾಡ್ತಾ ಇರ್ತಕ್ಕಂಥದ್ದು ಜಿಯೋ ಪಾರ್ಕ್ಸ್. ಜಿಯೋ ಪಾರ್ಕ್ಸ್ ಅಂದ್ರೆ ಗೊತ್ತಿರ್ಲಿ, ನ್ಯಾಚುರಲ್ ಆಗಿ ಅವು ಡೆವಲಪ್ ಆಗಿರ್ತಕ್ಕಂಥ ಒಂದು ಪ್ರದೇಶಗಳನ್ನ ನಾವು ಜಿಯೋ ಪಾರ್ಕ್ಸ್ ಅಂತ ಕರಿತೀವಿ. ಅದೇ ರೀತಿ ಈ ಹೆರಿಟೇಜ್ ಸೈಟ್ಸ್ ಅಲ್ಲಿ ಇದು ಮ್ಯಾನ್ ಮೇಡ್ ಕೂಡ ಆಗಿರ್ಬೋದು. ಹೆರಿಟೇಜ್ ಸೈಟ್ಸ್ ಅಲ್ಲಿ ಅನೇಕ ಪ್ರದೇಶಗಳು ಮಾನವ ನಿರ್ಮಿತ ಕೂಡ ಆಗಿರುತ್ತೆ. ಬಟ್ ಜಿಯೋ ಪಾರ್ಕ್ ಗಳಲ್ಲಿ 100% ಅವು ನ್ಯಾಚುರಲ್ ಆಗಿ ಡೆವಲಪ್ ಆಗಿರ್ತಕ್ಕಂಥ ಪಾರ್ಕ್ಸ್ ನ ನಾವು ಜಿಯೋ ಪಾರ್ಕ್ಸ್ ಅಂತ ಕರಿತೀವಿ. ಸೊ ಈ ನಿಟ್ಟಿನಲ್ಲಿ ಈ ವರ್ಷ 8 ಹೊಸ ಜಿಯೋ ಪಾರ್ಕ್ ಗಳನ್ನ ಯುನೆಸ್ಕೋ ಡೆಸಿಗ್ನೇಟ್ ಮಾಡಿರುತ್ತೆ. ಆ 8 ಪಾರ್ಕ್ಸ್ ಯಾವ್ದು ಅಂತ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಾವೇನ್ ನೆನ್ಪಿಟ್ಕೊಳ್ಬೇಕಂದ್ರೆ ಭಾರತ ದೇಶದಿಂದ ಒಂದೂ ಕೂಡ ಜಿಯೋ ಪಾರ್ಕ್ಸ್ ಗಳನ್ನ ಯುನೆಸ್ಕೋದಲ್ಲಿ ಲಿಸ್ಟ್ ಆಗಿರೋದಿಲ್ಲ. ವಿ ಹ್ಯಾವ್ 0 ಜಿಯೋ ಪಾರ್ಕ್ಸ್ ಇನ್ ಯುನೆಸ್ಕೋ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಹಾಗಿದ್ರೆ ಈ ವರ್ಷದಲ್ಲಿ 8 ಹೊಸ ಪ್ರದೇಶಗಳನ್ನ ಇಲ್ಲಿ ಲಿಸ್ಟ್ ಮಾಡಿರ್ತಾರೆ. ಸೊ ಅಲ್ಲಿಗೆ ಟೋಟಲ್ ಜಿಯೋ ಪಾರ್ಕ್ಸ್ ಎಷ್ಟಾಗುತ್ತೆ ಅಂದ್ರೆ 177 ಆಗುತ್ತೆ. ಅಂದ್ರೆ 8 ಆಡ್ ಆದ್ಮೇಲೆ 177 ಆಗುತ್ತೆ. ಸೊ ಇವು
46 ದೇಶಗಳಲ್ಲಿ ಈ ರೀತಿಯ ಪಾರ್ಕ್ಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಹೊಸದಾಗಿ ಆಡ್ ಆಗಿರ್ತಕ್ಕಂಥ 2 ಕಂಟ್ರೀಸ್ ಯಾವ್ದು ಅಂತ ಕೇಳಿದ್ರೆ ಲಕ್ಸೆಂಬರ್ಗ್ ಮತ್ತೆ ಸ್ವೀಡನ್ ನಲ್ಲಿರ್ತಕ್ಕಂಥ ಈ ಪ್ರದೇಶಗಳನ್ನ ಈ ಪಟ್ಟಿಗೆ ಸೇರಿಸುವುದರ ಮುಖಾಂತರ ಲಕ್ಸೆಂಬರ್ಗ್ ಅಂಡ್ ಸ್ವೀಡನ್ ಆರ್ ಗೆಟಿಂಗ್ ಆಡೆಡ್ ಟು ದಿಸ್ ಲಿಸ್ಟ್ ಫಾರ್ ದಿ ವೆರಿ ಫಸ್ಟ್ ಟೈಮ್. ಸೊ ಯುನೆಸ್ಕೋ ಏನ್ ಮಾಡುತ್ತಂದ್ರೆ ಈ ಗ್ಲೋಬಲ್ ಜಿಯೋ ಪಾರ್ಕ್ ಗಳನ್ನ ಲೇಬಲ್ ಮಾಡಿ ಅದನ್ನ ರೆಕಗ್ನೈಸ್ ಮಾಡಿ ಅದಕ್ಕೆ ನಾವು ಜಿಯೋಲಾಜಿಕಲ್ ಹೆರಿಟೇಜ್ ಆಫ್ ಇಂಟರ್ನ್ಯಾಷನಲ್ ಸಿಗ್ನಿಫಿಕೆನ್ಸ್ ಅಂತ ಒಂದು ಟ್ಯಾಗ್ ನ ಕೊಡ್ತಾರೆ. ಅಂದ್ರೆ ಈ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂತ ಭೂ ವೈಜ್ಞಾನಿಕ ಪರಂಪರೆ ತಾಣಗಳು ಅಂತ ಒಂದು ಲೇಬಲ್ ಕೊಡುತ್ತೆ. ಸೊ ಅದನ್ನ ನಾವು ಯುನೆಸ್ಕೋ ಗ್ಲೋಬಲ್ ಜಿಯೋ ಪಾರ್ಕ್ ಅಂತ ಕರಿತೀವಿ. ಸೊ ಹಾಗಿದ್ರೆ ಈ ಜಿಯೋ ಪಾರ್ಕ್ಗಳ ಒಂದು ಸ್ಪೆಷಾಲಿಟಿ ಏನು ಅಂದ್ರೆ ಎಕ್ಸ್ಟ್ರಾರ್ಡಿನರಿ ಜಿಯೋಲಾಜಿಕಲ್ ಡೈವರ್ಸಿಟಿ ಇರ್ಬೇಕಂದ್ರೆ ಒಂದು ಅಸಾಧಾರಣವಾದ ಭೌಗೋಳಿಕ ವೈವಿಧ್ಯತೆ ಇರಬೇಕು. ಅದನ್ನ ನೋಡಿದ ತಕ್ಷಣ ನಿಮ್ಗೆ ಸಮಥಿಂಗ್ ಸ್ಪೆಷಲ್ ಅಬೌಟ್ ದಿಸ್ ಅಂತ ಅನ್ಸ್ಬೇಕು. ಸೊ ಇವಾಗ ನಾನು 8 ಚಿತ್ರಗಳನ್ನ ನಿಮ್ಗೆ ತೋರಿಸ್ತೀನಿ, ಅದ್ ನೋಡಿದ ಕೂಡಲೇ ಗೊತ್ತಾಗುತ್ತೆ. ಸೊ ದೇರ್ ಈಸ್ ಸಮಥಿಂಗ್ ಸ್ಪೆಷಲ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಪ್ಲೇಸ್ ಅಂತ ಗೊತ್ತಾಗುತ್ತೆ. ಸೊ ಈ ಒಂದು ಟ್ಯಾಗ್ ಬರೋದ್ರಿಂದ ಏನಾಗುತ್ತೆ ಅಂದ್ರೆ ಪಬ್ಲಿಕ್ ಔಟ್ರೀಚ್ ಜಾಸ್ತಿ ಆಗುತ್ತೆ, ಅಂದ್ರೆ ಸಾರ್ವಜನಿಕರ ಸಂಪರ್ಕ ಜಾಸ್ತಿ ಆಗುತ್ತೆ. ಅದರಿಂದ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಥವಾ ಸುಸ್ಥಿರ ಅಭಿವೃದ್ಧಿ ಆಗುತ್ತೆ. ಸೊ ಆ ಭಾಗದ ಒಂದು ಪ್ರದೇಶ ಅದು ಯಾವುದೇ ಕಂಟ್ರಿ ಆಗಿರ್ಬೋದು ಅಲ್ಲಿ ಪ್ರವಾಸೋದ್ಯಮ ಅಥವಾ ಟೂರಿಸಂ ಇಂಪ್ರೂವ್ ಆಗುತ್ತೆ. ಸೊ ಅದರಿಂದ ಅಲ್ಲಿರ್ತಕ್ಕಂಥ ಎಕಾನಮಿ ಇಂಪ್ರೂವ್ ಆಗ್ಲಿಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಸೊ ದಟ್ ಈಸ್ ದಿ ಸಿಗ್ನಿಫಿಕೆನ್ಸ್ ಆಫ್ ಯುನೆಸ್ಕೋ ರೆಕಗ್ನಿಷನ್. ಹಾಗಿದ್ರೆ ಈ ಪ್ರದೇಶಗಳು ಯಾವ್ದ್ಯಾವ್ದು ಅಂತ ನೋಡೋದಾದ್ರೆ ಫಸ್ಟ್ ಪ್ಲೇಸ್ ನಾವು ಸೆರಿಡೋ ಯುನೆಸ್ಕೋ ಜಿಯೋಲಾಜಿಕಲ್ ಪಾರ್ಕ್ ಅಂತ ಕರಿತೀವಿ. ಸೊ ಇದು ಬ್ರೆಜಿಲ್ ನಲ್ಲಿ ಬರ್ತಕ್ಕಂಥ ಒಂದು ಜಿಯೋಲಾಜಿಕಲ್ ಪಾರ್ಕ್ ಆಗಿರುತ್ತೆ. ನಮ್ಗೆ ಮ್ಯಾಕ್ಸಿಮಮ್ ಎಕ್ಸಾಮ್ ಅಲ್ಲಿ ಈ ವರ್ಷ ಆಡ್ ಆಗಿರ್ತಕ್ಕಂಥ 8 ಜಿಯೋಲಾಜಿಕಲ್ ಪಾರ್ಕ್ಸ್ ಯಾವ್ದು ಅಂತ ಪ್ರಶ್ನೆ ಕೇಳ್ಬೋದು. ಸೊ ಆ ನೇಮ್ಸ್ ನ ನೀವು ಗುರ್ತಿಟ್ಕೊಳ್ಬೇಕು, ಮತ್ತೆ ಯಾವ ದೇಶಕ್ಕೆ ಸೇರಿದ್ದು ಅನ್ನೋದನ್ನ ನೀವು ಗುರ್ತಿಟ್ಕೊಳ್ಬೇಕಾಗಿರುತ್ತೆ. ಅದಾದ್ಮೇಲೆ ಸದರ್ನ್ ಕ್ಯಾನ್ಯಾನ್ಸ್ ಪಾತ್ವೇ ಅಂತ ಕರಿತೀವಿ. ಸೊ ಇದು ಬ್ರೆಜಿಲ್ ನಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಯು ಕ್ಯಾನ್ ಸಿ ದ ಪಿಕ್ಚರ್ ಹಿಯರ್ ಹೌ ಬ್ಯೂಟಿಫುಲ್ ಇಟ್ ಈಸ್. ಆಕ್ಚುಲಿ ಇದನ್ನ ಯಾರು ಮ್ಯಾನ್ ಮೇಡ್ ಆಗಿರೋದಿಲ್ಲ, ಇದು ಸ್ವಾಭಾವಿಕವಾಗಿ ನಿರ್ಮಿತಗೊಂಡಿರ್ತಕ್ಕಂಥ ಒಂದು ಪ್ರದೇಶಗಳಾಗಿರುತ್ತೆ. ಸೊ ಅದಾದ್ಮೇಲೆ ಸಲಾಪೋಸೆಲ್ಕಾ ಅಂತ ಕರಿತೀವಿ. ಸೊ ಇದು ಫಿನ್ಲೆಂಡ್ ನಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಯು ಕ್ಯಾನ್ ಸಿ ದಿಸ್ ಹೌ ಬ್ಯೂಟಿಫುಲ್ ಇಟ್ ಈಸ್. ಅದ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಹೌ ಅಟ್ರಾಕ್ಟಿವ್ ಇಟ್ ಈಸ್ ಅಂತ. ಅದಾದ್ಮೇಲೆ ರೀಸ್ ಅಂತ ಕರಿತೀವಿ. ಸೊ ಇದು ಜರ್ಮನಿಯಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. 5ನೇದನ್ನ ನಾವು ಕೆಫಲೋನಿಯಾ ಇತಾಕಾ ಅಂತ ಕರಿತೀವಿ. ಸೊ ಇದು ಗ್ರೀಸ್ ನಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ 6ನೇದನ್ನ ನಾವು ಮಿಲೇರ್ ಡಲ್ ಅಂತ ಕರಿತೀವಿ. ಸೊ ಇದು ಲಕ್ಸಂಬರ್ಗ್, ನಾನು ಮುಂಚೆನೆ ಹೇಳಿದಾಗೆ ಮೊಟ್ಟ ಮೊದಲ ಬಾರಿಗೆ ಆಡ್ ಆಗಿರ್ತಕ್ಕಂಥ ಲಕ್ಸಂಬರ್ಗ್ ನ ಪ್ರದೇಶ ಆಗಿರುತ್ತೆ. ಸೊ ಇದು 6th ಪ್ಲೇಸ್ ಆಗಿರುತ್ತೆ. ಸೊ 7th ಪ್ಲೇಸ್ ನ ಬಂದು ಬಜುವಾ ಲ್ಯಾಂಡ್ ಅಂತ ಕರಿತೀವಿ. ಸೊ ಇದು ರೊಮಾನಿಯಾದಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ 8ನೇದ ಬಂದು ಪ್ಲಾಟಾ ಬರ್ಗನ್ಸ್ ಅಂತ ಕರಿತೀವಿ. ಸೊ ಇದು ಸ್ವೀಡನ್ ನಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಈ 8 ಪ್ರದೇಶಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ರಾಷ್ಟ್ರಗಳನ್ನ ನೀವು ಬರ್ಕೊಳ್ಬೇಕಾಗಿರುತ್ತೆ. ಸೊ ಇದು ಯಾವ ದಿನಪತ್ರಿಕೆಗಳಲ್ಲೂ ಬಂದಿರೋದಿಲ್ಲ. ಸೊ ದಯವಿಟ್ಟು ಈ ಒಂದು ಕಾನ್ಸೆಪ್ಟ್ ನ ಮುಂದೆ ಬರ್ಬೋದು, ಪ್ರಾಬ್ಲಿ ನೆಕ್ಸ್ಟ್ 2-3 ಡೇಸ್ ಅಲ್ಲಿ ನಿಮಗೆ ಬರ್ಬೋದು. ಸೊ ಇದನ್ನ ನಾವು ಯುನೆಸ್ಕೋ ಅಫಿಷಿಯಲ್ ವೆಬ್ಸೈಟ್ ಇಂದ ತೆಗೆದುಕೊಂಡಿರ್ತಕ್ಕಂಥ ಒಂದು ಇನ್ಫಾರ್ಮೇಶನ್ ಆಗಿರುತ್ತೆ. ಸೊ ಹಾಗಿದ್ರೆ ಈ ಯುನೆಸ್ಕೋ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಯುನೆಸ್ಕೋನ ನಾವು ಯುನೈಟೆಡ್ ನೇಷನ್ಸ್ ಎಜುಕೇಶನಲ್ ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್ ಅಂತ ಕರಿತೀವಿ. ಸಿ ನಿಮ್ಗೆ ಹೆಸರಲ್ಲೇ ಗೊತ್ತಾಗುತ್ತೆ, ಎಜುಕೇಶನಲ್ ಶೈಕ್ಷಣಿಕ, ಸೈಂಟಿಫಿಕ್ ವೈಜ್ಞಾನಿಕ, ಮತ್ತೆ ಕಲ್ಚರಲ್ ಸಾಂಸ್ಕೃತಿಕ. ಸೊ ಈ 3 ಪ್ರಾಮುಖ್ಯತೆಗಳನ್ನು ಒಳಗೊಂಡಿರ್ತಕ್ಕಂಥ ಸ್ಥಳಗಳನ್ನ ಗುರುತಿಸಿ ಅದನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಕೆಲಸ ಮಾಡೋದು ಯುನೆಸ್ಕೋ ಆಗಿರುತ್ತೆ. ಸೊ ಇದೊಂದು ನಮ್ಮ ಯುನೈಟೆಡ್ ನೇಷನ್ಸ್ ಅಥವಾ ವಿಶ್ವಸಂಸ್ಥೆಯ ಒಂದು ಸ್ಪೆಷಲೈಸ್ಡ್ ಆರ್ಗನೈಸೇಷನ್ ಅಥವಾ ಒಂದು ವಿಶೇಷ ಸಂಸ್ಥೆ ಆಗಿರುತ್ತೆ. ಟು ಪ್ರಮೋಟ್ ಪೀಸ್ ಅಂಡ್ ಸೆಕ್ಯೂರಿಟಿ, ಶಾಂತಿ ಮತ್ತು ಭದ್ರತೆಯನ್ನು ಉತ್ತೇಜನ ಮಾಡ್ತಕ್ಕಂಥ ಒಂದು ಯೂನಿಟ್ ಆಗಿರುತ್ತೆ. ಅದನ್ನ ನಾವು ಯುನೆಸ್ಕೋ ಅಂತ ಕರಿತೀವಿ. ಸೊ ಇದರಲ್ಲಿ ಏನೇನಾಗುತ್ತೆ ಅಂದ್ರೆ ಕೋಆಪರೇಷನ್ ಇನ್ ಎಜುಕೇಶನ್, ಆರ್ಟ್, ಸೈನ್ಸ್ ಅಂಡ್ ಕಲ್ಚರ್. ಸೊ ಇದರಲ್ಲಿ ಶಿಕ್ಷಣ, ಕಲೆ, ವಿಜ್ಞಾನ ಮತ್ತು ಸಂಸ್ಕೃತಿಗಳಿಗೆ ಸಂಬಂಧಪಟ್ಟಂತೆ ಒಂದು ಅಂತಾರಾಷ್ಟ್ರೀಯ ಸಹಕಾರವನ್ನ ಇಲ್ಲಿ ನೀಡಲಾಗುತ್ತೆ. ಸೊ ಪ್ರಸ್ತುತವಾಗಿ ಯುನೆಸ್ಕೋದಲ್ಲಿ ಎಷ್ಟು ಮೆಂಬರ್ ನೇಷನ್ಸ್ ಇರುತ್ತೆ ಅಂದ್ರೆ 193 ಸದಸ್ಯ ರಾಷ್ಟ್ರಗಳಿರುತ್ತೆ. 11 ಅಸೋಸಿಯೇಟ್ ಮೆಂಬರ್ಸ್ ಅಥವಾ 11 ಸಹವರ್ತಿ ಸದಸ್ಯರನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಕೇಂದ್ರ ಕಚೇರಿ ಎಲ್ಲಿರುತ್ತೆ ಅಂತ ಪ್ರಶ್ನೆ ಕೇಳಿದ್ರೆ ಫ್ರಾನ್ಸ್ ನ ಪ್ಯಾರಿಸ್ ನಲ್ಲಿ ಇದರ ಒಂದು ಕೇಂದ್ರ ಕಚೇರಿಯನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಯುನೆಸ್ಕೋ ಯಾವಾಗ ಸ್ಥಾಪನೆ ಆಯ್ತು ಅಂತ ನೆಕ್ಸ್ಟ್ ಪ್ರಶ್ನೆ ಕೇಳ್ತಾರೆ. 1945ರಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದನ್ನ ಮುಂಚೆ ಏನಂತ ಕರಿತಾ ಇದ್ರು ಅಂದ್ರೆ ಇಂಟರ್ನ್ಯಾಷನಲ್ ಕಮಿಟಿ ಆನ್ ಇಂಟೆಲೆಕ್ಚುಯಲ್ ಕೋಆಪರೇಷನ್ ಅಂತ ಕರಿತಾ ಇದ್ರು. ಅಂದ್ರೆ ಅಂತಾರಾಷ್ಟ್ರೀಯ ಸಮಿತಿ ಅಥವಾ ಈ ಲೀಗ್ ಆಫ್ ನೇಷನ್ಸ್ ನ ಬೌದ್ಧಿಕ ಸಹಕಾರ ಅಂತಾರಾಷ್ಟ್ರೀಯ ಸಮಿತಿ ಅಂತ ಕರಿತಾ ಇದ್ರು. ಸೊ ಇದಕ್ಕಿಂತ ಮುಂಚೆ ಇದನ್ನ
ICIC ಅಂದ್ರೆ ಅದನ್ನ ಜ್ಞಾಪಕ ಇಟ್ಕೊಳ್ಳಿ, ಕೋಡ್ ICIC ಅಂದ್ರೆ ಇಂಟರ್ನ್ಯಾಷನಲ್ ಕಮಿಟಿ ಆನ್ ಇಂಟೆಲೆಕ್ಚುಯಲ್ ಕೋಆಪರೇಷನ್ ಅಂತ ಕರಿತಾ ಇದ್ರು. ಅದಾದ್ಮೇಲೆ ಲೀಗ್ ಆಫ್ ನೇಷನ್ಸ್ ನ ನಾವು ಪ್ರಸ್ತುತವಾಗಿ ಯುನೈಟೆಡ್ ನೇಷನ್ಸ್ ಅಂತ ಕರಿತೀವಿ. ಸೊ 2 ಪಾಯಿಂಟ್ ಇಲ್ಲಿ ನೆನ್ಪಿಟ್ಕೊಳ್ಬೇಕು. ಇಂಟರ್ನ್ಯಾಷನಲ್ ಕಮಿಟಿ ಆನ್ ಇಂಟೆಲೆಕ್ಚುಯಲ್ ಕೋಆಪರೇಷನ್ ನ ಪ್ರಸ್ತುತವಾಗಿ ನಾವು ಯುನೆಸ್ಕೋ ಅಂತ ಕರಿತೀವಿ. ಲೀಗ್ ಆಫ್ ನೇಷನ್ಸ್ ನ ನಾವು ಪ್ರಸ್ತುತವಾಗಿ ಯುನೈಟೆಡ್ ನೇಷನ್ಸ್ ಅಂತ ಕರಿತೀವಿ. ಸೊ ಎರಡೂ ಕೂಡ 1945 ಎಸ್ಟಾಬ್ಲಿಷ್ ಆಗಿರ್ತವೆ. ಸೊ ಯುನೆಸ್ಕೋ ಏನ್ ಮಾಡುತ್ತಂದ್ರೆ ಇಟ್ ಸ್ಪಾನ್ಸರ್ಸ್ ವೇರಿಯಸ್ ಪ್ರಾಜೆಕ್ಟ್ಸ್, ಅಂದ್ರೆ ಅನೇಕ ಯೋಜನೆಗಳನ್ನ ಇದು ಪ್ರಾಯೋಜನ ಮಾಡುತ್ತೆ. ಯಾವುದಕ್ಕೆ ಸಂಬಂಧಪಟ್ಟಂತೆ ಲಿಟ್ರಸಿ, ಟೆಕ್ನಿಕಲ್ ಟ್ರೈನಿಂಗ್ ಇರ್ಬೋದು, ಎಜುಕೇಶನ್ ಇರ್ಬೋದು, ಅದಾದ್ಮೇಲೆ ಮೀಡಿಯಾ ಇರ್ಬೋದು, ಅದಾದ್ಮೇಲೆ ಪ್ರೆಸ್ ಫ್ರೀಡಮ್ ಅಂದ್ರೆ ಈ ಒಂದು ಪ್ರೆಸ್ ಅಂದ್ರೆ ಮಾಧ್ಯಮ ಸ್ವಾತಂತ್ರ್ಯ ಅಂತ ನಾವೇನ್ ಕರಿತೀವಿ, ಅದಾದ್ಮೇಲೆ ಕಲ್ಚರಲ್ ಹಿಸ್ಟ್ರಿ ಆಗಿರ್ಬೋದು, ಮತ್ತೆ ಕಲ್ಚರಲ್ ಡೈವರ್ಸಿಟಿ ಅಂದ್ರೆ ನಮ್ಮ ಒಂದು ಸಾಂಸ್ಕೃತಿಕ ವೈವಿಧ್ಯತೆ ಏನಿರುತ್ತೆ ಇದನ್ನೆಲ್ಲ ಉತ್ತೇಜನ ಮಾಡ್ಲಿಕ್ಕೆ ಅನೇಕ ಪ್ರಾಜೆಕ್ಟ್ಸ್ ನ ಕೂಡ ಇದು ಪ್ರಯೋಜನ ಮಾಡ್ತಕ್ಕಂತ ಒಂದು ಯೂನಿಟ್ ಆಗಿರುತ್ತೆ. ಸೊ ಅದಾದ್ಮೇಲೆ ಇಟ್ ಆಲ್ಸೋ ಸೆಕ್ಯೂರ್ಸ್. ಸೊ ನಾವ್ ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದು ಜಿಯೋ ಪಾರ್ಕ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿರೋದೇನು ಅಂದ್ರೆ ಹೆರಿಟೇಜ್ ಸೈಟ್ಸ್ ಅಂತ ಕರಿತೀವಿ. ಸೊ ಈ ಪಾರಂಪರಿಕ ತಾಣಗಳು ಅಂತ ಕರಿತೀವಿ. ಸೊ ಭಾರತ ದೇಶದಲ್ಲೂ ಕೂಡ ಅನೇಕ ಪಾರಂಪರಿಕ ತಾಣಗಳನ್ನ ಯುನೆಸ್ಕೋ ರೆಕಗ್ನೈಸ್ ಮಾಡಿರುತ್ತೆ. ಸೊ 2 ಪಾಯಿಂಟ್ಸ್ ನಿಮ್ಗೆ ಗೊತ್ತಿರಬೇಕು. ಒಂದು ಜಿಯೋ ಪಾರ್ಕ್ಸ್, ಇವು ನ್ಯಾಚುರಲ್ ಆಗಿ ಎಸ್ಟಾಬ್ಲಿಷ್ ಆಗಿರುತ್ತವೆ. ಇನ್ನೊಂದು ಹೆರಿಟೇಜ್ ಸೈಟ್ಸ್ ಅಂತ ಕರಿತೀವಿ, ಪಾರಂಪರಿಕ ತಾಣಗಳು ಅಂತ ಕರಿತೀವಿ. ಸೊ ಈ ಪಾರಂಪರಿಕ ತಾಣಗಳು ಮ್ಯಾನ್ ಮೇಡ್ ಕೂಡ ಆಗಿರ್ಬೋದು. ಸೊ ಇವೆರಡನ್ನು ರೆಕಗ್ನೈಸ್ ಮಾಡ್ತಕ್ಕಂಥ ಕೆಲಸ ನಮ್ಮ ಯುನೆಸ್ಕೋ ಮಾಡುತ್ತೆ. ಸೊ ಹಾಗಿದ್ರೆ ಯುನೆಸ್ಕೋ ಗೆ ಸಂಬಂಧಪಟ್ಟಂತೆ ಎಲ್ಲಾ ಮಾಹಿತಿಯನ್ನು ನಾನು ಹೇಳಿದ್ದೀನಿ. ಎಕ್ಸಾಕ್ಟ್ ಡೇಟ್ ಹೇಳೋದಾದ್ರೆ 16ನೇ ನವೆಂಬರ್ 1945 ಇದು ಸ್ಥಾಪನೆ ಆಗಿರುತ್ತೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ನಾನು ಆಲ್ರೆಡಿ ಹೇಳಿದ್ದೀನಿ. ಡೈರೆಕ್ಟರ್ ಜನರಲ್, ಪ್ರಸ್ತುತ ಡೈರೆಕ್ಟರ್ ಜನರಲ್ ಬಂದು ಆಂಡ್ರಿಯೋ ಅಜೌಲೆ ಅಂತ ಕರಿತೀವಿ. ಸೊ ಇದರ ಒಂದು ಪೇರೆಂಟ್ ಆರ್ಗನೈಸೇಷನ್ ಯಾವುದು ಅಂದ್ರೆ ಯುನೈಟೆಡ್ ನೇಷನ್ಸ್ ಎಕನಾಮಿಕ್ ಮತ್ತೆ ಸೋಷಿಯಲ್ ಕೌನ್ಸಿಲ್ ನ ಒಂದು ಅಂಗ ಸಂಸ್ಥೆಯಾಗಿ ಇದು ಕೆಲಸ ಮಾಡುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ಥರ್ಡ್ ಆರ್ಟಿಕಲ್. ಸೊ ಇದನ್ನ ನಾವು ಸಾನ್ಸ್ ಅಂತ ಕರಿತೀವಿ. ಸೊ ಇದು ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರೋಗ್ರಾಮ್ ಆಗಿರುತ್ತೆ. ಸಾನ್ಸ್ ಫುಲ್ ಫಾರ್ಮ್ ಏನು ಅಂದ್ರೆ ಸೋಷಿಯಲ್ ಅವೇರ್ನೆಸ್ ಅಂಡ್ ಆಕ್ಷನ್ ಪ್ಲಾನ್ ಟು ನ್ಯೂಟ್ರಲೈಸ್ ನ್ಯೂಮೋನಿಯಾ ಸಕ್ಸಸ್ಫುಲಿ. ಈ ನ್ಯೂಮೋನಿಯಾ ಕಾಯಿಲೆ ಏನಿರುತ್ತೆ ಅಂದ್ರೆ ಲಂಗ್ಸ್ ಗೆ ಸಂಬಂಧಪಟ್ಟ ಒಂದು ಕಾಯಿಲೆ ಏನಿರುತ್ತೆ, ಸೊ ಇದರ ಬಗ್ಗೆ ಅವೇರ್ನೆಸ್ ಮೂಡಿಸ್ಲಿಕ್ಕೆ ಅಥವಾ ಇದರಿಂದ ಆಗ್ತಕ್ಕಂತ ಡೆತ್ಸ್ ನ ಕಡಿಮೆ ಮಾಡ್ಲಿಕ್ಕೆ ಮಾಡ್ತಾ ಇರ್ತಕ್ಕಂತ ಒಂದು ಪ್ರೋಗ್ರಾಮ್ ನ ನಾವು ಸಾನ್ಸ್ ಅಂತ ಕರಿತೀವಿ. ಸಾನ್ಸ್ ಅಂದ್ರೆ ಆಕ್ಚುಲಿ ಇಂಗ್ಲಿಷ್ ಅಲ್ಲಿ ಉಸಿರು ಹೇಳ್ಕೊಳ್ಳೋದು ಅಂತ ಹೇಳ್ತೀವಿ. ಸೊ ಇದು ಕರ್ನಾಟಕದ ಪ್ರಾಜೆಕ್ಟ್ ಆಗಿದ್ರು ಕೂಡ ಇದಕ್ಕೆ ಸಾನ್ಸ್ ಅಂತಾನೆ ಫುಲ್ ನೇಮ್ ಮಾಡಿರ್ತಾರೆ. ಸೊ ಹಾಗಿದ್ರೆ ಈ ಒಂದು ಸಾನ್ಸ್ ನ ಫುಲ್ ಫಾರ್ಮ್ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಇದರ ಪರ್ಪಸ್ ಏನು ಅಂದ್ರೆ ಟು ಕ್ರಿಯೇಟ್ ಅವೇರ್ನೆಸ್ ಅಂಡ್ ಅರ್ಲಿ ಡಿಟೆಕ್ಷನ್ ಆಫ್ ನಿಮೋನಿಯಾ ಇನ್ ಚಿಲ್ಡ್ರನ್ ಅಂಡರ್ 5 ಅಂದ್ರೆ 5 ವರ್ಷಕ್ಕಿಂತ ಕಡಿಮೆ ಇರತಕ್ಕಂತ ಮಕ್ಕಳಲ್ಲಿ. ಯಾಕೆ 5 ವರ್ಷಕ್ಕಿಂತ ಕಡಿಮೆನೆ ಇಲ್ಲಿ ಚೂಸ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಅರ್ಲಿ ಡಿಟೆಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಒಂದು ಕಾಯಿಲೆಯನ್ನ ಅತ್ಯಂತ ಬೇಗ ನಾವು ಡಿಟೆಕ್ಟ್ ಮಾಡ್ಕೊಂಡ್ರೆ ಸೊ ಇದರ ಒಂದು ಟ್ರೀಟ್ಮೆಂಟ್ ಈಸಿ ಆಗುತ್ತೆ. ಸೊ 5 ವರ್ಷಕ್ಕಿಂತ ಮುಂಚೆ ಡಿಟೆಕ್ಟ್ ಮಾಡಿಲ್ಲ ಅಂದ್ರೆ ಆ ಒಂದು ಕಾಂಪ್ಲೆಕ್ಸಿಟಿ ಜಾಸ್ತಿ ಆಗುತ್ತೆ, ಅದರಿಂದ ಡೆತ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇದು ಒಂದು ಲಂಗ್ ಗೆ ಸಂಬಂಧಪಟ್ಟಂತೆ ಇನ್ಫೆಕ್ಷನ್ ಆಗಿರುತ್ತೆ, ಅಂದ್ರೆ ಶ್ವಾಸಕೋಶಗಳಿಗೆ ಸಂಬಂಧಪಟ್ಟಂತೆ ಇರತಕ್ಕಂತ ಒಂದು ಸಂಕ್ ಆಗಿರುತ್ತೆ. ಸೊ ಇದು ಬ್ಯಾಕ್ಟೀರಿಯಾ, ವೈರಸ್ ಮತ್ತೆ ಫಂಗಲ್ ನಿಂದ ಬರ್ತಕ್ಕಂತ ಒಂದು ಕಾಯಿಲೆ ಆಗಿರುತ್ತೆ. ಸೊ ಬ್ಯಾಕ್ಟೀರಿಯಾದಿಂದನೂ ಬರುತ್ತೆ, ವೈರಸ್ ಇಂದನೂ ಬರುತ್ತೆ, ಫಂಗಲ್ ನಿಂದನೂ ಬರ್ತಕ್ಕಂತ ಒಂದು ಡಿಸೀಸ್ ಆಗಿರುತ್ತೆ. ಸೊ ಈ ಒಂದು ನಿಮೋನಿಯಾಗೆ ನಾವು ಕಂಪೇರ್ ಮಾಡಿದಾಗ under 5 mortality of Karnataka is at 28 per 1000 live births as per SRS 2018. So SRS 2018 ನ ಪ್ರಕಾರ ಕರ್ನಾಟಕದಲ್ಲಿ 5 ವರ್ಷಕ್ಕಿಂತ ಕಡಿಮೆ ಇರತಕ್ಕಂತ ಮಕ್ಕಳ ಮರಣ 1000 ಮಕ್ಕಳು ಜನನ ಆದ್ರೆ 28 ಮಕ್ಕಳು ಸಾವಾಗ್ತಾ ಇದೆ. ಸೊ ಇದು ಯಾವ ವರ್ಷದಲ್ಲಿ ಅಂದ್ರೆ 2018ರ ವರ್ಷದಲ್ಲಿ. ಸೊ ಅದೇ 2025ಕ್ಕೆ ನಾವೊಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿರ್ತೀವಿ. ಆ ಟಾರ್ಗೆಟ್ ಏನು ಅಂದ್ರೆ 1000 ಲೈವ್ ಬರ್ತ್ಸ್ ಗೆ 23 ಡೆತ್ಸ್ ಮಾತ್ರ ಆಗ್ಬೇಕು. ಅಂದ್ರೆ ಮುಂಚೆ ಎಷ್ಟಿತ್ತು 28 ಇದೆ. ಸೊ ಅದನ್ನ ನಾವು 23 ಅಂದ್ರೆ 5 ನಂಬರ್ಸ್ ನ ಕಡಿಮೆ ಮಾಡಬೇಕು ಅನ್ನೋ ಒಂದು ಟಾರ್ಗೆಟ್ ನ ಇಟ್ಕೊಂಡಿದ್ದೀವಿ. ಸೊ ಇದನ್ನ ನಾವು ಅಚೀವ್ ಮಾಡ್ಲಿಕ್ಕೆ ಅಂದ್ರೆ ಈ ಒಂದು ಟಾರ್ಗೆಟ್ ನ ಅಚೀವ್ ಮಾಡ್ಬೇಕಾದ್ರೆ ಅಕಾರ್ಡಿಂಗ್ ಟು ನ್ಯಾಷನಲ್ ಹೆಲ್ತ್ ಪಾಲಿಸಿ ಗೋಲ್ಸ್, ನಮ್ಮ ಒಂದು ರಾಷ್ಟ್ರೀಯ ಆರೋಗ್ಯ ನೀತಿಯ ಗುರಿಗಳ ಪ್ರಕಾರ ಈ ನಿಮೋನಿಯಾ ಸಂಬಂಧಪಟ್ಟಂತೆ ಮೋರ್ಟಾಲಿಟಿ ರೇಟ್ ಅಂದ್ರೆ ನಿಮೋನಿಯಾಗೆ ಸಂಬಂಧಪಟ್ಟಂತೆ ಮರಣ ಏನಿರುತ್ತೆ ಅದನ್ನ ನಾವು ಕಡಿಮೆ ಮಾಡಬೇಕು. ಹಾಗಿದ್ರೆ ನಿಮೋನಿಯಾಗೆ ಸಂಬಂಧಪಟ್ಟಂತೆ ಎಷ್ಟು ಮಕ್ಕಳು ಸಾಯ್ತಾ ಇದ್ದಾವೆ ಅಂದ್ರೆ 1000 ಲೈವ್ ಬರ್ತ್ ಆದ್ರೆ ನಿಮೋನಿಯಾದ ಕಾರಣದಿಂದ 3 ಜನ ಮಕ್ಕಳು ಸಾವನ್ನ ಅಪ್ತಾ ಇದ್ದಾರೆ. ಸೊ ಇದನ್ನ ಕಡಿಮೆ ಮಾಡೋದ್ರ ಮುಖಾಂತರ ಓವರ್ ಆಲ್ ಮೋರ್ಟಾಲಿಟಿ
ಮಾರ್ಟಾಲಿಟಿ ರೇಟ್ ಏನಿದೆ ಸೊ ಅದನ್ನ ನಾವು 2025 ಒಳಗೆ ಕಡಿಮೆ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಹಾಗಿದ್ರೆ ನಮ್ಮ ಕಂಟ್ರಿಯಲ್ಲಿ, ನಮ್ಮ ದೇಶದಲ್ಲಿ ಅಂಡರ್ 5 ಅಂದ್ರೆ 5 ವರ್ಷಕ್ಕಿಂತ ಕಡಿಮೆ ಇರತಕ್ಕಂತ ಮಕ್ಕಳ ಸಾವು ಎಷ್ಟಾಗ್ತಾ ಇದೆ ಅಂದ್ರೆ ಡ್ಯೂ ಟು ನಿಮೋನಿಯಾ. ಜ್ಞಾಪಕ ಇಟ್ಕೊಳ್ಳಿ, ನಿಮೋನಿಯಾದಿಂದ 15% ಅಷ್ಟು ಮಕ್ಕಳ ಸಾವನ್ನ ಪ್ರಸ್ತುತವಾಗಿ ನಾವು ನೋಡ್ತಾ ಇದ್ದೀವಿ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ 4th ಆರ್ಟಿಕಲ್. ಸೊ ಇದನ್ನ ನಾವು ಸರ್ಮಟ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಕರಿತೀವಿ. ಸೊ ಈ ಒಂದು ಸರ್ಮಟ್ ಬ್ಯಾಲಿಸ್ಟಿಕ್ ಮಿಸೈಲ್ ಯಾವ ಕಂಟ್ರಿಗೆ ಸಂಬಂಧಪಟ್ಟಿದ್ದು ಅಂದ್ರೆ ರಷ್ಯಾಗೆ ಸಂಬಂಧಪಟ್ಟಂತೆ ಇರತಕ್ಕಂತ ಒಂದು ಮಿಸೈಲ್ ಆಗಿರುತ್ತೆ. ಸೊ ಇದನ್ನ ಮೋಸ್ಟ್ ಪವರ್ಫುಲ್ ಮಿಸೈಲ್, ಪ್ರಪಂಚದಲ್ಲಿಯೇ ಅತ್ಯಂತ ಪವರ್ಫುಲ್ ಮಿಸೈಲ್ ಅಂತ ಇದನ್ನ ಹೇಳಲಾಗ್ತಾ ಇದೆ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಮಾಹಿತಿಯನ್ನ ಡಿಸ್ಕಸ್ ಮಾಡ್ತಾ ಬರೋಣ. So Russia conducted a first test launch of its Sarmat intercontinental ballistic missile. So Sarmat ಅನ್ನೋ ಒಂದು ಖಂಡಾಂತರ ಕ್ಷಿಪಣಿ ಅಂತ ಕರಿತೀವಿ. ಅಂದ್ರೆ ಖಂಡಾಂತರ ಅಂದ್ರೆ ಒಂದು ಖಂಡದಿಂದ ಇನ್ನೊಂದು ಖಂಡಕ್ಕೆ ಟಾರ್ಗೆಟ್ ನ ರೀಚ್ ಮಾಡ್ತಕ್ಕಂತ ಒಂದು ಕ್ಷಿಪಣಿಯನ್ನ ನಾವು ಇಂಟರ್ ಕಾಂಟಿನೆಂಟಲ್ ಅಥವಾ ಖಂಡಾಂತರ ಕ್ಷಿಪಣಿ ಅಂತ ಕರಿತೀವಿ. ಸೊ ಈ ಒಂದು ಖಂಡಾಂತರ ಕ್ಷಿಪಣಿಯ ಮೊದಲ ಪರೀಕ್ಷೆಯನ್ನ ಸಕ್ಸಸ್ಫುಲ್ ಆಗಿ ರಷ್ಯಾ ಕಂಡಕ್ಟ್ ಮಾಡಿರುತ್ತೆ. ಸೊ ಇದನ್ನ ಕಂಪ್ಲೀಟ್ ಆಗಿ ನಾವು RS-28 ಸರ್ಮಟ್ ಅಂತ ಕರಿತೀವಿ. ಸೊ ನ್ಯಾಟೋದವರು ಇದಕ್ಕೆ ಹೊಸ ಹೆಸರಿಟ್ಟಿರ್ತಾರೆ. ಆ ಹೊಸ ಹೆಸರೇನು ಅಂದ್ರೆ ಸತಾನ್ 2 ಅಂತ ಕರಿತೀವಿ. ಸೊ ಇದರ ರೇಂಜ್ ಅನ್ನ ನೀವು ನೋಡ್ಬೋದು, 11,000ದಿಂದ 18,000 ಕಿಲೋಮೀಟರ್ ವರೆಗೂ ಇದು ವ್ಯಾಪ್ತಿಯನ್ನ ಹೊಂದಿರುತ್ತೆ. ಸೊ ಎಕ್ಸಾಮ್ ಅಲ್ಲಿ ನಮಗೆ ಈ ರೇಂಜಸ್ ಬಹಳ ಕೇಳ್ತಾ ಇರ್ತಾರೆ. ಸೊ ಸರ್ಮಟ್ ರೇಂಜ್ ಎಷ್ಟಿರುತ್ತೆ ಅಂತ ಕೇಳ್ತಾ ಇರ್ತಾರೆ. ಸೊ ನಿಮ್ಗೆ ನೆನಪಿರ್ಬೇಕು, 11,000 ಕಿಲೋಮೀಟರ್ಸ್ ನಿಂದ 18,000 ಕಿಲೋಮೀಟರ್ಸ್ ವರೆಗೂ ಇದು ರೀಚ್ ಆಗುತ್ತೆ. ಸೊ ಅದೇ ಕಾರಣದಿಂದ ಇದನ್ನ ನಾವು ಇಂಟರ್ ಕಾಂಟಿನೆಂಟಲ್ ಅಥವಾ ಖಂಡಾಂತರ ಕ್ಷಿಪಣಿ ಅಂತ ಕರಿತೀವಿ. ಸೊ ಇದು US ಗೆ ಬಹಳ ಒಂದು ಥ್ರೆಟ್ ಆಗಿರುತ್ತೆ. ಯಾಕೆ ಅಂದ್ರೆ ಈ US ನಲ್ಲಿರ್ತಕ್ಕಂಥ ಈ ಸ್ಯಾಟಲೈಟ್ ಬೇಸ್ಡ್ ರೆಡಾರ್ ಟ್ರ್ಯಾಕಿಂಗ್ ಸಿಸ್ಟಮ್ ಏನಿರುತ್ತೆ, ಸೊ ಅದಕ್ಕೂ ಕೂಡ ಇದು ಥ್ರೆಟ್ ಆಗಿರುತ್ತೆ. ಸೊ ಈ ರೆಡಾರ್ ಟ್ರ್ಯಾಕಿಂಗ್ ಸಿಸ್ಟಮ್ ಏನಿರುತ್ತೆ, ಯಾವ್ಯಾವ ಮಿಸೈಲ್ಸ್ ಲಾಂಚ್ ಆಗ್ತಾ ಇರುತ್ತೆ, ಸೊ ಅದನ್ನೆಲ್ಲ ಡಿಟೆಕ್ಟ್ ಮಾಡ್ತಕ್ಕಂಥ ಒಂದು ಸೆಂಟರ್ ಇರುತ್ತೆ. ಸೊ ಅದಕ್ಕೂ ಕೂಡ ಸವಾಲನ್ನ ಒಡ್ಡತಕ್ಕಂಥ ಒಂದು ಮಿಸೈಲ್ ಎದ್ದಾಗಿರುತ್ತೆ. ಸೊ ಅದರಿಂದ US ಗೆ ಇದು ಡೆಫಿನೆಟ್ಲಿ ಒಂದು ಥ್ರೆಟ್ ಆಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ ಈ ಸರ್ಮಟ್ ಅನ್ನೋ ಒಂದು ಮಿಸೈಲ್ ಬರೋದಕ್ಕಿಂತ ಮುಂಚೆ ರಷ್ಯಾದವ್ರ ಹತ್ರ ಇದ್ದಂತಹ ಅಡ್ವಾನ್ಸ್ಡ್ ಮಿಸೈಲ್ ನ ನಾವು ವಯೋವೋಡಾ ಅಂತ ಕರಿತೀವಿ. ಸೊ ಇದನ್ನ R-36M ವಯೋವೋಡಾ ಅಂತ ಕರಿತೀವಿ. ಸೊ ಇದು ಕೂಡ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲೇ ಆಗಿರುತ್ತೆ. ಬಟ್ ಇವಾಗ ಲಾಂಚ್ ಆಗಿರ್ತಕ್ಕಂಥ ಸರ್ಮಟ್ ಅನ್ನೋದು ಇದಕ್ಕಿಂತ ಪವರ್ಫುಲ್ ಆಗಿರುತ್ತೆ. ಸೊ ಈ ಒಂದು ಸರ್ಮಟ್ ಅಲ್ಲಿ ಲಿಕ್ವಿಡ್ ಫ್ಯೂಯಲ್ ಮಿಸೈಲ್ ಆಗಿರುತ್ತೆ. ಸೊ ಯೂಶುವಲಿ ಇತ್ತೀಚೆಗೆ ಬರ್ತಕ್ಕಂತ ಈ ಮಿಸೈಲ್ಸ್ ಅಲ್ಲೆಲ್ಲ ಸಾಲಿಡ್ ಫ್ಯೂಯಲ್ ಸಿಸ್ಟಮ್ ಅಥವಾ ಘನ ಇಂಧನ ಕ್ಷಿಪಣಿಯನ್ನ ಘನ ಇಂಧನವನ್ನ ಹೊಂದಿರತಕ್ಕಂತ ಕ್ಷಿಪಣಿ ಆಗಿರುತ್ತೆ. ಸೊ ಘನ ಇಂಧನ ಆಗಿದ್ರೆ ಅದರ ಲೋಡಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ ಲಿಕ್ವಿಡ್ ಫ್ಯೂಯಲ್ಗೆ ನಾವು ಕಂಪೇರ್ ಮಾಡಿದಾಗ. ಸೊ ಆದ್ರೂ ಕೂಡ ಈ ಸರ್ಮಟ್ ಅಲ್ಲಿ ಈ ಸಾಲಿಡ್ ಫ್ಯೂಯಲ್ ಇರೋದಿಲ್ಲ, ಅದರಲ್ಲಿ ಲಿಕ್ವಿಡ್ ಫ್ಯೂಯಲ್ ಮಾತ್ರ ಇರುತ್ತೆ. ಸೊ ಅದು ಕೂಡ ನೀವು ನೆನ್ಪಿಟ್ಕೊಂಡಿರ್ಬೇಕು. ಸರ್ಮಟ್ ಲೇಟೆಸ್ಟ್ ಅಲ್ವಾ ಅನ್ಬಿಟ್ಟು ನಾವು ಯೂಶುವಲಿ ಸಾಲಿಡ್ ಫ್ಯೂಯಲ್ ಅಂತ ನೆನ್ಪಿಟ್ಕೊಂಡಿರ್ತೀವಿ. ಸೊ ಇದು ಲೇಟೆಸ್ಟ್ ಆದ್ರೂ ಕೂಡ ಇದರಲ್ಲಿ ಕನ್ವೆನ್ಷನಲ್ ಫ್ಯೂಯಲ್, ಲಿಕ್ವಿಡ್ ಫ್ಯೂಯಲ್ ಸಿಸ್ಟಮ್ ನ ಇದರಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಆದರೂ ಕೂಡ ಇದರಲ್ಲಿ ಲಿಕ್ವಿಡ್ ಫ್ಯೂಯಲ್ ಸಿಸ್ಟಮ್ ಇದ್ರೂ ಕೂಡ ಇದು ಸರ್ಮಟ್ is supposed to pose a significant threat to US missile defense system. ಸೊ ಇಷ್ಟೆಲ್ಲ ಲಿಕ್ವಿಡ್ ಫ್ಯೂಯಲ್ ಇದ್ರೂ ಕೂಡ ಈ ಒಂದು ಪ್ರೊಪಲ್ಷನ್ ಸಿಸ್ಟಮ್ ಏನಿದೆ, ಸೊ ಇದು ಈ US ನ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಗೆ ಗಮನಾರ್ಹವಾದ ಒಂದು ಅಪಾಯವನ್ನು ಉಂಟು ಮಾಡ್ತಕ್ಕಂಥ ಒಂದು ಪವರ್ ಅನ್ನ ಇದು ಹೊಂದಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ 5th ಆರ್ಟಿಕಲ್. ಸೊ ಇದನ್ನ ನಾವು ಫಿನ್ಕ್ಲುವೇಷನ್ ಅಂತ ಕರಿತೀವಿ. ಇದು ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ ಅಥವಾ ಸಂವಹನ ಸಚಿವಾಲಯಕ್ಕೆ ಸಂಬಂಧಪಟ್ಟಂತೆ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಫಿನ್ಕ್ಲುವೇಷನ್, ವಾಟ್ ಈಸ್ ದ ಮೀನಿಂಗ್ ಆಫ್ ಇಟ್? ಫಿನ್ ಅಂದ್ರೆ ಫಿನಾನ್ಸ್, ಜ್ಞಾಪಕ ಇಟ್ಕೊಳ್ಳಿ, ಫಿನಾನ್ಸ್ ಅಂತ ಕರಿತೀವಿ. ಕ್ಲೂಷನ್ ಅಂದ್ರೆ ಇನ್ಕ್ಲೂಷನ್ ಅಂತ ಕರಿತೀವಿ. ಅಂದ್ರೆ ಫಿನ್ಕ್ಲೂಷನ್ ಅಂದ್ರೆ ಫಿನಾನ್ಷಿಯಲ್ ಇನ್ಕ್ಲೂಷನ್ ಅಂದ್ರೆ ಆರ್ಥಿಕವಾಗಿ ಒಳಗೂಡುವಿಕೆಯನ್ನ ನಾವು ಫಿನ್ಕ್ಲೂಷನ್ ಅಂತ ಕರಿತೀವಿ. ಅಂದ್ರೆ ಯಾರ್ಯಾರು ಈ ಆರ್ಥಿಕ ಎಕನಾಮಿಕ್ ಸಿಸ್ಟಮ್ಗೆ ಎಂಟರ್ ಆಗಿರೋದಿಲ್ಲ, ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಬ್ಯಾಂಕಿಂಗ್ ಸಿಸ್ಟಮ್ಗೆ ಬರೋದಿಲ್ಲ, ಬರೀ ಕ್ಯಾಶ್ ಅಲ್ಲೇ ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತಾರೆ. ಸೊ ಅಂತವ್ರನ್ನ ಕೂಡ ನಾವು ಫಿನಾನ್ಷಿಯಲ್ ಸಿಸ್ಟಮ್, ಬ್ಯಾಂಕಿಂಗ್ ಸಿಸ್ಟಮ್ಗೆ ಕರ್ಕೊಂಡ್ ಬರ್ತಕ್ಕಂಥ ಒಂದು ಉಪಕ್ರಮವನ್ನ ನಾವು ಫಿನ್ಕ್ಲುವೇಷನ್ ಅಂತ ಕರಿತೀವಿ. ಸೊ ಇದನ್ನ ಲಾಂಚ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂದ್ರೆ IPPB. ಇದನ್ನ ನಾವು ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ಸ್ ಅಂತ ಕರಿತೀವಿ. ಸೊ ಇದು ನಮ್ಮ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಅಡಿಯಲ್ಲಿ ಬರ್ತಕ್ಕಂಥ 100% ಗವರ್ನಮೆಂಟ್ ಓನ್ಡ್ ಎಂಟಿಟಿ ಆಗಿರುತ್ತೆ. ಅಂದ್ರೆ 100% ಸರ್ಕಾರಿ ಸ್ವಾಮ್ಯದ ಘಟಕ ಆಗಿರುತ್ತೆ. ಸೊ ಈ ಒಂದು ಘಟಕ ಇವಾಗ ಫಿನ್ಕ್ಲುವೇಷನ್ ಅನ್ನೋ ಒಂದು ಉಪಕ್ರಮವನ್ನ ಭಾರತ ದೇಶದಲ್ಲಿರ್ತಕ್ಕಂಥ ಫಿನ್ಟೆಕ್ ಸ್ಟಾರ್ಟ್ಅಪ್ ಕಂಪನೀಸ್ ಏನಿದ್ದಾವೆ, ಅಂದ್ರೆ ಫಿನಾನ್ಷಿಯಲ್ ಟೆಕ್ನಾಲಜಿ ಅಂತ ನಾವೇನ್ ಕರಿತೀವಿ. ಫಾರ್ ಎಕ್ಸಾಂಪಲ್ ಈ UPA ಪೇಮೆಂಟ್ಸ್ ಆಗಿರ್ಬೋದು, ಆಧಾರ್ ರಿಲೇಟೆಡ್ ಪೇಮೆಂಟ್ಸ್ ಆಗಿರ್ಬೋದು,
ಸೊ ಇದನ್ನ ಉಪಯೋಗಿಸ್ಕೊಂಡು, ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳೋದಾದ್ರೆ ಗೂಗಲ್ ಪೇ ಅಂತಾನೆ ತಿಳ್ಕೊಳ್ಳಿ. ಸೊ ಅದರ ಜೊತೆ ಕೊಲಾಬರೇಷನ್ ಆಗುವುದರ ಮುಖಾಂತರ ಈ ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಈ ಫಿನಾನ್ಷಿಯಲ್ ಇನ್ಕ್ಲೂಷನ್ ನ ಮಾಡ್ತಕ್ಕಂತ ಒಂದು ಇನಿಷಿಯೇಟಿವ್ ನ ನಾವು ಫಿನ್ಕ್ಲುವೇಷನ್ ಅಂತ ಕರಿತೀವಿ. ಸೊ ಇದರಲ್ಲಿ ಆಸ್ ಐ ಟೋಲ್ಡ್ ಯು, ಭಾರತ ದೇಶದಲ್ಲಿ ಇವಾಗ UPI ಮತ್ತೆ ಆಧಾರ್ ನಂತಹ ಒಂದು ಲೀಡಿಂಗ್ ಇನೋವೇಷನ್ಸ್ ತುಂಬಾ ಅಡ್ವಾನ್ಸ್ ಆಗಿದಾವೆ. ಸೊ ಸಾಕಷ್ಟು ಈ ಡಿಜಿಟಲ್ ಪೇಮೆಂಟ್ ಮೆಥಡ್ಸ್ ಸಾಕಷ್ಟು ಅಭಿವೃದ್ಧಿ ಹೊಂದಿರುತ್ತೆ ಕಂಪೇರ್ ಟು ಲಾಸ್ಟ್ 5-6 years ಗೆ ಕಂಪೇರ್ ಮಾಡ್ಕೊಂಡಾಗ. ಸೊ ಇವಾಗ ಸಾಕಷ್ಟು ಜನರು ಈ ಒಂದು ಆನ್ಲೈನ್ ಪೇಮೆಂಟ್ಸ್ ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಫಿನ್ಕ್ಲುವೇಷನ್ ಇಂದ ಏನ್ ಮಾಡಲು ಅವ್ರು ಹೊರಟಿದ್ದಾರೆ ಅಂದ್ರೆ ಮೀನಿಂಗ್ಫುಲ್ ಫಿನಾನ್ಷಿಯಲ್ ಪ್ರಾಡಕ್ಟ್ಸ್ ಏಮ್ಡ್ ಅಟ್ ಫಿನಾನ್ಷಿಯಲ್ ಇನ್ಕ್ಲೂಷನ್. ನಾನು ಮುಂಚೆನೆ ಹೇಳಿದಾಗೆ ಈ ಆರ್ಥಿಕವಾಗಿ ಒಳಗೊಳ್ಳುವಿಕೆಯ ಗುರಿಯನ್ನು ಹೊಂದಿರುತ್ತೆ, ಅರ್ಥಪೂರ್ಣ ಹಣಕಾಸು ಉತ್ಪನ್ನಗಳನ್ನ ನಿರ್ಮಿಸ್ತಕ್ಕಂಥದ್ದು. ಅಂದ್ರೆ ಅವ್ರು ಏನು ಆಪ್ ಅಥವಾ ಟೆಕ್ನಾಲಜಿನ ಅವರು ಡೆಲಿವರ್ ಮಾಡ್ತಾರೆ, ಸೊ ಅದು ಮೀನಿಂಗ್ಫುಲ್ ಆಗಿರ್ಬೇಕು, ಯಾವುದೇ ಕೂಡ ಅದರಲ್ಲಿ ಫ್ಲಾಸ್ ಇರಬಾರ್ದು. ಸೊ ಈ ಸಿಸ್ಟಮ್ ನ ನಾವು ಫಿನ್ಕ್ಲುವೇಷನ್ ಅಂತ ಕರಿತೀವಿ. ಸೊ ಅದಾದ್ಮೇಲೆ ಈ ಒಂದು ಫಿನ್ಕ್ಲುವೇಷನ್ ತಿಳಿದುಕೊಂಡ ಆದ್ಮೇಲೆ ನಾವು IPPB ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ನಾವು ತಿಳ್ಕೊಳ್ಬೇಕಾಗಿರುತ್ತೆ. ಇದನ್ನ ನಾವು ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಅಂತ ಕರಿತೀವಿ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರೋದು ಅಂಡರ್ ಡಿಪಾರ್ಟ್ಮೆಂಟ್ಸ್ ಆಫ್ ಪೋಸ್ಟ್, ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ ವಿತ್ 100% ಈಕ್ವಿಟಿ ಓನ್ಡ್ ಬೈ ದಿ ಗವರ್ಮೆಂಟ್ ಆಫ್ ಇಂಡಿಯಾ. ಸೊ ಇಲ್ಲಿ ನಾನ್ ನಿಮ್ಗೆ ನೋಟ್ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಒಂದು ಪ್ರಮುಖವಾದ ಪಾಯಿಂಟ್ ಏನು ಅಂದ್ರೆ, ಸೊ ಈ ಪೇಮೆಂಟ್ಸ್ ಬ್ಯಾಂಕ್ ಏನಿದೆ, ಸೊ ಇದನ್ನ ಸಂವಹನ ಸಚಿವಾಲಯದ ಕೆಳಗಡೆ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥ ಒಂದು ವಲಯ ಆಗಿರುತ್ತೆ. ದಿಸ್ ಡಸಂಟ್ ಕಮ್ ಅಂಡರ್ ಫಿನಾನ್ಸ್ ಮಿನಿಸ್ಟ್ರಿ ಒಳಗಡೆ ಬರೋದಿಲ್ಲ. ಇಲ್ಲಿ ಪೇಮೆಂಟ್ ಬ್ಯಾಂಕ್ ಅಂದ ಕೂಡಲೇ ನಮಗೆ ಫಸ್ಟ್ ಫ್ಲಾಶ್ ಆಗೋದೇನು ಅಂದ್ರೆ ಫಿನಾನ್ಸ್ ಮಿನಿಸ್ಟ್ರಿ. ಬಟ್ ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಇದು ಪೋಸ್ಟ್ ಆಫೀಸಸ್ ಏನಿರುತ್ತೆ ಅದನ್ನೇ ಅವರು ಬ್ಯಾಂಕ್ಸ್ ಆಗಿ ಕನ್ವರ್ಟ್ ಮಾಡಿರ್ತಾರೆ. ಸೊ ಅದರಿಂದ ಇದು ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ ಒಳಗಡೆ ಬರ್ತಕ್ಕಂಥ ಒಂದು ಪೇಮೆಂಟ್ ಬ್ಯಾಂಕ್ ಆಗಿರುತ್ತೆ. ಸೊ ಇದನ್ನ ಲಾಂಚ್ ಮಾಡಿರೋದು ಸೆಪ್ಟೆಂಬರ್ 1, 2018 ಇದನ್ನ ಲಾಂಚ್ ಮಾಡಿರ್ತಾರೆ. ಇದರ ಪರ್ಪಸ್ ಏನು ಅಂದ್ರೆ ಎಲ್ಲೆಲ್ಲಿ ಅನ್ಬ್ಯಾಂಕ್ಡ್ ಮತ್ತೆ ಅಂಡರ್ ಬ್ಯಾಂಕ್ ಅಂದ್ರೆ ಯಾವ ಪ್ರದೇಶಗಳಲ್ಲಿ ಬ್ಯಾಂಕ್ಗಳಿರೋದಿಲ್ಲ, ಬಟ್ ನಾವು ಮೋಸ್ಟ್ ಆಫ್ ದಿ ವಿಲೇಜಸ್ ಅಲ್ಲಾಗ್ಲಿ ಪೋಸ್ಟ್ ಆಫೀಸಸ್ ನಾವು ನೋಡ್ಬೋದು, ಬಟ್ ಬ್ಯಾಂಕುಗಳು ಕಡಿಮೆ ಇರುತ್ತೆ. ಸೊ ಈ ಒಂದು ಕಾರಣದಿಂದ ಎಲ್ಲೆಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಪೋಸ್ಟ್ ಆಫೀಸಸ್ ಇರುತ್ತೆ ಅಥವಾ ಕಡಿಮೆ ಬ್ಯಾಂಕ್ಗಳಿರುತ್ತೆ, ಸೊ ಅಲ್ಲಿರ್ತಕ್ಕಂಥ ಪೋಸ್ಟ್ ಬ್ಯಾಂಕ್ಗಳನ್ನ ಬ್ಯಾಂಕ್ಗಳಾಗಿ ಕನ್ವರ್ಟ್ ಮಾಡ್ತಾರೆ. ಸೊ ಆ ಕಾನ್ಸೆಪ್ಟ್ ನ ನಾವು ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಫಾರ್ ಎಕನಾಮಿಕ್ ಇನ್ಕ್ಲೂಷನ್ ಅಂತ ನಮಗೆ ಗೊತ್ತಿರಬೇಕು. ಸೊ ಈ ನಿಟ್ಟಿನಲ್ಲಿ ಇವಾಗ ಎಕನಾಮಿಕ್ ಇನ್ಕ್ಲೂಷನ್ ಜೊತೆಗೆ ಈ ಡಿಜಿಟಲ್ ಪೇಮೆಂಟ್ ಕೂಡ ಎನ್ಕರೇಜ್ ಮಾಡ್ಲಿಕ್ಕೆ ಫಿನ್ಕ್ಲುವೇಷನ್ ಅನ್ನೋ ಒಂದು ಇನಿಷಿಯೇಟಿವ್ ನ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ಸ್ ಅವರು ಮಾಡ್ತಾ ಇದ್ದಾರೆ. ಸೊ ಇದರ ಮೇನ್ ಆಬ್ಜೆಕ್ಟಿವ್ ಏನಂದ್ರೆ ಲೆಸ್ ಕ್ಯಾಶ್ ಎಕಾನಮಿ ಅಂಡ್ ಕಾಂಟ್ರಿಬ್ಯೂಟ್ ಟು ವಿಷನ್ ಆಫ್ ಡಿಜಿಟಲ್ ಇಂಡಿಯಾ. ಸೊ ವೆರಿ ಸಿಂಪಲ್, ಈ ನಗದು ಆರ್ಥಿಕತೆಯನ್ನ ಕಡಿಮೆ ಮಾಡಬೇಕು ಮತ್ತೆ ನಮ್ಮ ಡಿಜಿಟಲ್ ಇಂಡಿಯಾದ ಕನಸು ಏನಿದೆ ಸೊ ಅದನ್ನ ನನಸು ಮಾಡ್ಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ಉಪಕ್ರಮವಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ current affairs complete ಆಗಿರುತ್ತೆ. With this we have come to InQuest challenge number 142. You can just go through the questions, give the answers, and once again I'll meet you tomorrow with tomorrow's current affairs. Till then, keep reading and be safe. Thank you very much for watching.